ವೆಂಕಿ, ನೀನ್ ಜೈಲಿಂದ ವಾಪಸ್ ಬರ್ತೀಯೋ ಇಲ್ಲೋ ಅಂತ ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ. ಕೋರ್ಟ್ ಅವ್ರೇನಾದ್ರೂ ನಿನ್ನ ಮತ್ತೆ ಜೈಲಿಗೆ ಕಳ್ಸಿದ್ರೆ ನಾನಂತೂ ಜೀವಂತವಾಗಿ ಇರ್ತಿರ್ಲಿಲ್ಲ. ಆದ್ರೂ ಕೋರ್ಟಲ್ಲಿ ಆಗಿದ್ದಲ್ಲ ನೀನ್ ನೋಡ್ದೆ ಅಲ್ವಾ? ನಿನ್ನ ಈ ಕೇಸಲ್ಲಿ ಸಿಕ್ಕಾಕಿಸ್ಬೇಕು ಅಂತಾನೆ ಅವ್ರು ವಾದ ಮಾಡಿದ್ರು. ಅವ್ರು ವಾದ ಮಾಡ್ತಿದ್ ನೋಡಿದ್ರೆ ನನ್ಗೆ ಎಷ್ಟು ಜೋರಾಗಿ ಬಡ್ಕೋತಾ ಇತ್ತು ಗೊತ್ತಾ. ನೋಡ, ಇವತ್ತಿಂದ ಇನ್ನೊಂದ್ಕಿಂತ ನನ್ಗೆ ಒಂದ್ ಮಾತು ಹೇಳಿದ್ರೆ ಎಲ್ಲೂ ಹೋಗ್ಬಾರ್ದು, ಗೊತ್ತಾಯ್ತಾ? ಆದ್ರೂ ನೀನ್ ಈ ಕೇಸಲ್ಲಿ ಹೆಂಗ್ ಸಿಕ್ಕಾಕಂಡೆ? ಹೌದು, ನೀನ್ ಜೈಲಲ್ಲಿದ್ದಾಗ ನಿನ್ನ ಹೊರ ಕಡೆ ಕರ್ಕೊಂಡ್ ಬರ್ಬೇಕು ಅಂತ ಸಿದ್ದು ಅಣ್ಣ, ಭಾವನ ಅಕ್ಕ ತುಂಬಾ ಪ್ರಯತ್ನ ಪಟ್ರು. ಆದ್ರೆ ಇವಾಗ ನೋಡಿದ್ರೆ ನಾನೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಒಪ್ಕೊಂಡ್ಬಿಟ್ರು. ಇದರಲ್ಲಿ ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಒಂದು ಗೊತ್ತಾಗ್ತಾ ಇಲ್ಲ. ವೆಂಕಿ, ನೀನ್ ಹೇಳ್ದಂಗೆ ಸಿದ್ದು ಅಣ್ಣನ ನೋಡೋಣ ಬಾ. ಸಿದ್ದು ಅಣ್ಣ ನೋಡೋಣ ಬಾ. ಎಲ್ಲಿ ನಿಮ್ ಪ್ರೀತಿನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಲ್ಲಿ ಬದುಕ್ತಾ ಇದ್ದೀನಿ. ಆದ್ರೂ ಮುಚ್ಚಿಟ್ಟಿರೋ ಸತ್ಯ ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕಲ್ವಾ? ಇವತ್ತು ಬಂದಿದೆ ಅಷ್ಟೇ. ನೋಡಿ, ನನಗೆ ಕೋರ್ಟ್ ಕೊಡೋ ಶಿಕ್ಷೆ ಮುಖ್ಯ ಅಲ್ಲ, ನೀವು ಕೊಡೋ ಶಿಕ್ಷೆ ಮುಖ್ಯ. ನೀನ್ ಏನೇ ಶಿಕ್ಷೆ ಕೊಟ್ಟರು ಅದು ನಾನು ಅನುಭವಿಸೋದು ಸಿದ್ಧ. ಹೀಗೆಲ್ಲ ಮಾತಾಡಿ ನನ್ನ ಮನ್ಸು ಬದಲಾಯಿಸಕ್ ನೋಡ್ಬೇಡಿ. ಇನ್ಯಾವತ್ತೂ ನಿಮ್ಮನ್ನ ನಂಬಲ್ಲ. ನನ್ನ ನಂಬಿಕೆಗೆ ಮೋಸ ಮಾಡಿದ್ದೀರಾ ನೀವು. ಯಾವತ್ತೂ ನಿಮ್ಮನ್ನ ಕ್ಷಮಿಸಲ್ಲ. ಸಮಾಧಾನ ಮಾಡ್ಕೋಬಾಗ್ಲೆ. ನನಗೂ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಆದ್ರೆ ಒಂದಂತೂ ನಿಜ ಅಮ್ಮ, ನಮ್ಮ ಹಳಿಯಂದ್ರು ಆಕ್ಸಿಡೆಂಟ್ ಮಾಡಿರಲ್ಲ. ನಿಜ ಏನು ಅಂತ ನೀನೇ ತಿಳ್ಕೋಬೇಕಮ್ಮ. ಸಮಾಧಾನ ಮಾಡ್ಕೋ. ಇಷ್ಟು ದಿವಸ ನಾವೆಲ್ಲರೂ ನಮ್ಮ ವೆಂಕಿ ಆಕ್ಸಿಡೆಂಟ್ ಮಾಡಿರೋದು ಅಂತ ಎಷ್ಟು ಸಂಕಟ ಪಟ್ವಿ. ಈಗ ನೋಡಿದ್ರೆ ಸಿದ್ದು ಅವರು ಈ ಆಕ್ಸಿಡೆಂಟ್ ಮಾಡಿರೋದು ತಾನು ಅಂತ ಒಪ್ಕೊಂಡಿದಾರಂತೆ. ಏನ್ ನಡೀತಾ ಇದೆ ಮಾವ? ನನಗೇನು ಗೊತ್ತಾಗ್ತಿಲ್ಲಮ್ಮ. ಒಂದು ಕಷ್ಟ ಪರಿಹಾರ ಆಯ್ತು ಅನ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ಕಷ್ಟ ಕಣ್ಣು ಮುಂದೆ ತುತ್ತಂತ ಬಂದು ನಿಂತಿದೆ. ಇನ್ನು ಮನೆ ಮಗ ಅವನು ತಪ್ಪಿಲ್ಲ ಅಂತ ಮನೆಗೆ ಬಂದ ಅಂತ ಖುಷಿ ಪಡ್ಬೇಕಾ, ಅಥವಾ ಸಿದ್ದು ಜೈಲಿಗೆ ಹೋದ್ರು ಅಂತ ದುಃಖ ಪಡ್ಬೇಕಾ ಗೊತ್ತಾಗ್ತಿಲ್ಲ.
ಮಾವ, ಬೆಂಕಿನ ಬಚಾವ್ ಮಾಡೋದಿಕ್ಕೆ ಸಿದ್ದು ಅವರು ಯಾಕೆ ಸುಳ್ಳು ಹೇಳ್ತಿರ್ಬಾರ್ದು ಮಾವ? ಸಿದ್ದುಗೆ ಭಾವನಾ ಅಂದ್ರೆ ಪ್ರಾಣ. ಅವಳು ಸಂತ ಅನುಭವಿಸೋದನ್ನ ನೋಡೋದಿಕ್ಕಾಗದೆ ಈ ರೀತಿ ಸುಳ್ಳೆ ಆರೋಪನ ಹೊತ್ಕೊಂಡಿರ್ಬೋದಲ್ವಾ? ಇರ್ಬೋದಮ್ಮ. ಆದ್ರೆ ಸಿದ್ದು ಕೋರ್ಟಲ್ಲಿ ಮಾತಾಡೋದು ನೋಡಿದ್ರೆ ಇವರೇ ಆಕ್ಸಿಡೆಂಟ್ ಮಾಡಿದ್ದಾರೆ ಅನ್ನೋ ಥರ ಇತ್ತು. ಸರಿ ಯಾವುದು ಸುಳ್ಳು ಯಾವುದು ಅಂತಾನೆ ತೀರ್ಮಾನ ಮಾಡೋಕ್ಕಾಗ್ತಿಲ್ಲಮ್ಮ. ನಮ್ಮ ಭಾವನ ನೋಡಿದ್ರೆ ಕರಡು ಕಿತ್ತು ಬರುತ್ತಮ್ಮ. ಅವಳು ಮೊದಲನೇ ಮದುವೆ ನಾವು ಅನ್ಕೊಂಡಂಗೆ ಆಗಲಿಲ್ಲ, ದುರಂತ ಆಗೋಯ್ತು. ಆ ನೋವಲ್ಲಿರುವಾಗ ಸಿದ್ದು ನಮ್ಮ ಭಾವನನ್ನ ಇಷ್ಟಪಟ್ಟು ತಾಳಿ ಕಟ್ಟಿದ್ರು. ಯಾಕೋ ಭಾವನಂಗೆ ಅದು ಸರಿ ಆಗ್ತಿಲ್ವೇನೋ ಅಂತ ಅನ್ನಿಸ್ತಿತ್ತು. ಅವಳು ಅವ್ರನ್ನ ಇಷ್ಟಪಡ್ತಿರ್ಲಿಲ್ಲ. ಇತ್ತೀಚೆಗೆ ಎಲ್ಲ ಏನೋ ಸರಿ ಆಗ್ತಿದೆ, ನಗ್ನಗ್ತಾ ಬದುಕು ಮಾಡ್ತಾ ಇದ್ದಾರೆ ಅನ್ಕೊಳ್ಳೋಷ್ಟರಲ್ಲಿ ಸಿದ್ದು ಜೈಲ್ಗೆ ಹೋಗ್ಬೇಕಾಯ್ತು. ಅಂತ ಒಳ್ಳೆ ಹುಡುಗಿ, ಅವಳು ಹಣೆ ಬರನೇ ಸರಿ ಇಲ್ಲ. ಇದನ್ನೆಲ್ಲ ನಿಮ್ಮ ಅತ್ತೆಗೆ ಹೇಗೆ ಹೇಳಿ, ಎಷ್ಟು ದಿನ ಅಂತ ಮುಚ್ಚಿಟ್ಕೊಳ್ಳಿ?